ವಿಶ್ವನಾಥ್, ನನಗೆ ನಿಮ್ಮನೆ ಸಂಬಂಧ ಬೇಡ. ಮೇಘ ನಮ್ಮನೆ ಸೊಸೆ ಆಗಲ್ಲ. ವಿಶ್ವನಾಥ್, ನಿಮ್ಮನೇನ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ. ಇಟ್ಸ್ ನಾಟ್ ಎ ಹೋಮ್. ಇಟ್ಸ್ ಎ ಸಿನಿಮಾ ಥಿಯೇಟರ್, ಪಾರ್ಕ್, ಬೀಚ್. ಲವ್ ಅಂತೆ, ನಾನ್ ಸೆನ್ಸ್. ಕಾಶಿಗೆ ಟಿಕೆಟ್ ತಗೊಳ್ಬೇಕು ನಾನು. ಇಲ್ಲಿಗೆ ಬಂದು ಪಾಪ ಮೆತ್ಕೊಳ್ತು. ಗಂಗೆಲಿ ಪಾಪ ತೊಳ್ಕೊಳ್ಬೇಕು ನಾನು. 5 ಗಂಟೆಗೆ ರಾಹುಲ್ ಬರುವವನಿದ್ದ. ಇಟ್ಸ್ ಕ್ಯಾನ್ಸಲ್ಡ್. ಗುಡ್ ಬೈ. ಏನ್ ನಮ್ಮ ಹಣೆ ಬರೋನೋ ಏನು. ನ್ಯಾಯ ಸಿಗೋ ಭರವಸೆ ಸಿಕ್ಕಿತ್ತು, ಹೀಗದು ಹೊರಟೋಯ್ತು. ವಿಶ್ವನಾಥ್ ಅವರೇ, ಪ್ರಸಾದ್ ಅವರೇ, ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಯಾರ ಮುಂದೂ ಅಸಹಾಯಕನಾಗಿ ತಲೆ ತಗ್ಸಿರ್ಲಿಲ್ಲ. ಇವತ್ತು ನಿಮ್ಮದು ಕೈ ಮುಗಿದು ಕೇಳ್ಕೊತೀನಿ. ನನ್ನನ್ನೇನು ಕೇಳ್ಬಿಡಿ. ವಿಶ್ವನಾಥ್ ಅವರೇ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಬೇಡಪ್ಪ. ಚಾರು, ಇದು ನಿನ್ನ ಜೀವನದ ಪ್ರಶ್ನೆ. ಇತ್ಯರ್ಥ ಮಾಡ್ಕೊಂಡು ಹೋಗೋಣ ಬಿಡು. ಒಬ್ರು ದೊಡ್ಡ ವ್ಯಕ್ತಿ ಹೆಲ್ಪ್ಲೆಸ್ ಆಗಿ ತಲೆ ತಗ್ಸ್ ನಿಂತಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡದೋರಂತ ಬೇರೇನಿಲ್ಲ. ಈ ದುರಂತದ ಮುಂದೆ ನನ್ನ ಮದ್ವೆ ನಿಂತಿದ್ ಏನೇನೂ ಅಲ್ಲ. ಮಹಾತ್ಮರ್ ಸಿಕ್ತಾಗ ಕಾಡಿಸ್ಬಾರ್ದು, ಪೂಜಿಸ್ಬೇಕು. ದಯವಿಟ್ಟು ಕ್ಷಮಿಸಿ. ಮಗ್ಳಿಗೆ ಈಗ ಆಗೋಯ್ತಲ್ಲ ಅಂತ ನಿಮ್ಮ ಮನ್ಸಿಗೆ ನೋವು ಮಾಡಿಬಿಟ್ರು. ನಿಮ್ಮ ಮನೇಲಿ ಈ ಥರ ಎಲ್ಲ ನಡ್ಕೊಂಡಿದ್ದು ನಿಮ್ಮ ಮನ್ಸಿಗೆ ನೋವಾಗಿದೆ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಎದುರುಗಡೆ ನಿಂತು ಮಾತಾಡೋ ಯೋಗ್ಯತೆ ಇಲ್ಲ, ಅಂಥದ್ರಲ್ಲಿ ಏನೇನೋ ಮಾತಾಡ್ಬಿಟ್ವಿ. ನಿನ್ನ ಜೀವನ ಮುಳುಗ್ತಾ ಇದೆ. ನಿನಗೆ ತೊಂದರೆ ಕೊಟ್ಟವ್ರ ಗೌರವದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ನಿನಗೆ ಅನ್ಯಾಯ ಆಗ್ತಿದೆ, ಅದನ್ನು ಕೇಳೋರು ಇಲ್ಲಿ ಯಾರೂ ಇಲ್ಲ. ಅಮ್ಮ, ಏನು ಮಾತಾಡಬೇಡ, ನಡಿ ಹೋಗೋಣ. ಅಲ್ಲಮ್ಮ, ನಾ ಹೇಳ್ತಿದ್ದೇನಲ್ಲ, ನಡೀರಿ. ರೀ
ಅಮ್ಮ ನಾನೇ ಡೋರ್ ತೆಗಿತಾ ಇದ್ನಲ್ಲ. ಲೇಜಿ ಫೆಲೋ, ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ಗೆಟ್ ಔಟ್, ಗೆಟ್ ಔಟ್. ಅತ್ತೆ ಹೇಳಿದ್ರ ಅವ್ರಿಗೆ ಸಂಜೆ ಬರ್ತಿದ್ದೀವಿ ಅಂತ? ಮೇಘ ಏನಂದ್ಲು? ಯಾಕತ್ತೆ ಏನು ಮಾತಾಡ್ತಾ ಇಲ್ಲ? ಇಷ್ಟು ವರ್ಷ ಬಿಲ್ಡಪ್ನಲ್ಲಿ ಇವರನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಈಗ ನಾನು ಮೇಘ ಮನೇಲಿ ನಡೆದದ್ದನ್ನು ಹೇಳಿದ್ರೆ ಏನಾಗಬಹುದು? ಏಯ್, ಏನೇ ಅದು? ಕಾಫಿನ ಈ ಥರ ಕುಗ್ತಾ ಇದೆಯಾ? ಯು ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್. ನಾನು ಯಾರು? ತ್ರಿಪುರ ಸುಂದರಿ. ನನಗೆ ನಾನೇ ಸಾಟಿ. ಕಂಡಿದ್ದೀನಿ. ಸುಮ್ಮನೆ ಕುಕ್ಕರ್ ಬಡೀರಿ, ಓವರಾಗಿ ಮಾತಾಡ್ಬೇಡಿ. ಒಂದು ಮದುವೆ ಮಾಡಿಸೋ ಯೋಗ್ಯತೆ ಇಲ್ಲ, ಜಂಬ ಮಾಡ್ತೀರಾ? ಜಾಸ್ತಿ ಮಾತಾಡಿದ್ರೆ ಮನೆಯಿಂದ ಆಚೆಗಟ್ತೀರಷ್ಟೇ. ನಿಮ್ಮ ಜಮಾನ ಮುಗೀತು, ತಿಳ್ಕೊಳ್ಳಿ. ಈಗಾದರೂ ಆಗಬಹುದು. ಅತ್ತೆ ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಥಿಂಗ್. ಏನಂದ್ರು ಮೇಘನ್ ಮನೆಯವರು? ಏನಂತಾರೆ? ದೇ ವಿಲ್ ಬಿ ರೆಡಿ ಅಟ್ 4:30. ದಟ್ಸ್ ಇಟ್. ಸರಿ, ಹಾಗಾದರೆ ಹೊರಡಕ್ಕೆಲ್ಲ ರೆಡಿ ಮಾಡ್ತೀನಿ ನಾನು. ಅಷ್ಟರಲ್ಲಿ ರಾಹುಲ್ ಇವರು ಬಂದ್ಬಿಡ್ತಾರೆ. ಏನು ಮಾಡಲಿ ನಾನೀಗ? ನೋಡು ಮೇಘ, ನನ್ನಿಂದ ಮನೇಲಿ ಎಷ್ಟು ಸಮಸ್ಯೆಗಳಾಗಿದೆ. ನನ್ನ ಜಯಂತನ ಪ್ರೀತಿಯಿಂದ ದೊಡ್ಡಪ್ಪಂಗೆ ಅವಮಾನ ಆಯ್ತು. ನಾಳೆಯಿಂದ ಊರಿನ ಜನ ದೊಡ್ಡಪ್ಪನ ಹೇಗೆ ನೋಡ್ತಾರೋ ಏನೋ. ನನ್ನಿಂದ ತಲೆ ತಗ್ಸುವಾಗಿದೆ. ಹರ್ಟ್ ಮಾಡೋದಿದ್ ಪ್ರೀತಿ ಉದ್ದೇಶನ? ತುಂಬಾ ತಲೆ ಕೆಡ್ಸ್ಕೋಬೇಡ್ವೆ. ಲೈಫ್ ಅಂದ್ರೆ ಬ್ಯಾಟಲ್ ಫೀಲ್ಡ್, ಹೋರಾಟ ಮಾಡಬೇಕು ಅಂತ ಯಾವಾಗ್ಲೂ ನೀನು ಹೇಳ್ತಿದ್ದೆ. ಆಗಿದ್ದೆಲ್ಲ ಸಹಜನೇ. ಅದಕ್ಕೆ ನೀನ್ ಕಾರಣ ಅಲ್ಲ ಅಲ್ವಾ? ಅಪ್ಪಂಗೆ ಅವಮಾನ ಆಗಿದ್ದು ನನಗೂ ತುಂಬಾನೇ ಬೇಜಾರಾಗಿದೆ. ಇದೆಲ್ಲ ಒಂದು ಗ್ರಹಚಾರ ಅನ್ಕೊಂಡು ಮರ್ತು ಬಿಡೋಣ ಕಣೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಎಲ್ಲರ ಜೀವನದಲ್ಲಿ ನಡೆಯೋದೆ ಅಲ್ವಾ? ಮೇಘ, ನನ್ನಿಂದ ನಿನ್ ಮದ್ವೆ ಮುರಿದ್ಬಿತ್ತು. ನಿನಗೂ ನನ್ನ ಪ್ರೀತಿ ಅನ್ಯಾಯ ಮಾಡ್ಬಿಡ್ತಲ್ಲ. ಹೋಗ್ಲಿ ಬಿಡು. ಈ ಪ್ರೀತಿ ಮದುವೆ ಇದೆಲ್ಲ ದೇವ್ರ ಬೆಸ್ತಿರೋ ಋಣದ ಪ್ರಕಾರ ನಡೆಯುತ್ತೆ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನನ್ಗೆ ಯಾವ ಬೇಜಾರು ಇಲ್ಲ. ಆದ್ರೆ ನೀನ್ ಈ ಥರ ಎಲ್ಲ ಇರಬೇಡ ಕಣೆ, ಪ್ಲೀಸ್. ಮದ್ವೆ ಮುರಿದು ಬಿದ್ದಿದ್ದು ಒಳ್ಳೇದೇ ಆಯ್ತು ಕಣೆ. ಏನು? ಈ ಮದ್ವೆ ಮುರಿದು ಬೀಳ್ಲಿ ಅಂತ ನಾನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ. ಆ ಹುಡುಗನ ಬಗ್ಗೆ ನನ್ಗೇನೂ ಗೊತ್ತಿರ್ಲಿಲ್ಲ. ಹುಡುಗಂಗೆ ಹುಡುಗಿ ಬಗ್ಗೆ, ಹುಡುಗಿಗೆ ಹುಡುಗನ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಆಮೇಲೆ ಮದ್ವೆ. ಆದ್ರೆ ನನ್ನ ವಿಷಯದಲ್ಲಿ ಕಲ್ಪನೆಗಳಿಗೆ ಅವಕಾಶನೇ ಇರಲಿಲ್ಲ.
ನನಗೇನು ಬೇಜಾರಿಲ್ಲ ಕಣೆ. ಹೆಣ್ಣಿಗೆ ಒಂದು ಗಂಡು ಅಂತ ಆ ದೇವರು ನಿರ್ಧಾರ ಮಾಡಿರ್ತಾನೆ. ನನಗೇನು ಬೇಜಾರಿಲ್ಲ ಕಣೆ. ಐ ಆಮ್ ಫೀಲಿಂಗ್ ಹ್ಯಾಪಿ, ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಸರಿ, ಈಗ ಟೈಮ್ ಆಯಿತು, ಕ್ಲಾಸ್ಗೆ ಹೊರಡು. ಆಮೇಲೆ ಸಿಗ್ತೇನೆ. ಬಾಯ್ ಬಾಯ್. ಹೋಗ್ಲಿ ಬಿಡೆ, ನೀನು ರಿಜೆಕ್ಟ್ ಮಾಡಿ ಆಯ್ತಲ್ಲ. ಅವ್ರ ಹೆಸರು ನಿನ್ನ ಹಣೆ ಮೇಲೆ ಬರ್ದಿಲ್ಲ ಅನ್ಸುತ್ತೆ. ನನ್ನ ಹಣೆ ಬರಹ ನಿನ್ನ ಕಣ್ಗೆ ಏನಾದ್ರು ಕಾಣ್ತಾ ಇದೆಯಾ, ಅಥವಾ ನೀನೇನು ಬ್ರಹ್ಮಲಿಪಿ ರೀಡರಾ? ಅದು ಯಾವ ಆಧಾರದ ಮೇಲೆ ನನ್ನ ಹೆಸರು ಬರ್ದಿಲ್ಲ ಅಂತ ಹೇಳ್ತೀಯ ನೀನು? ಯಾಕಷ್ಟು ಕೋಪ ಮಾಡ್ಕೋತೀಯಾ? ಸಾರಿ. ಮತ್ತಿನ್ನೇನು, ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಿರ್ತೀಯ. ಟ್ರಿಪ್ಗೆ ಅನುಷ್ಕಾ ಬರ್ದೇ ಹೋಗಿದ್ದಿದ್ರೆ ರಾಜೀವ್ ಸರ್ ನನ್ನ ಒಪ್ಕೊಳ್ಳೋರು. ಆದರೆ ಬಂದ್ಬಿಟ್ಲಲ್ಲ. ಅನುಷ್ಕಾ ಥರ 1000 ಹುಡುಗಿರ್ ಬರಲಿ, ಐ ಡೋಂಟ್ ಕೇರ್. ನಾನು ನನ್ನ ಪ್ರೀತಿನ ಗೆಲ್ಲಿಸ್ಕೋತೀನಿ. ಯಾಕಂದ್ರೆ ನಂದು ನಿಜವಾದ ಪ್ರೀತಿ. ನನ್ನ ಪ್ರೀತಿಲಿ ತಳುಕು ಬಳುಕು ಇಲ್ಲ ಕಣೆ. ಇವತ್ತಲ್ಲ ನಾಳೆ ರಾಜೀವ್ ಸರ್ ನನ್ನ ಒಪ್ಕೊಂಡೇ ಒಪ್ಕೋತಾರೆ. ಎಷ್ಟು ಅಂತ ಕಾಯ್ತೀಯೇ? ರಾಮಂಗೋಸ್ಕರ ಶಬರಿ ಕಾಯ್ಲಿಲ್ವಾ? ಶಬರಿ ಇದ್ದಲ್ಲಿ ರಾಮ ಒಂದೇ ದಿನಕ್ಕೆ ಬಂದ್ಬಿಟ್ನಾ? ಶಬರಿ ಭಕ್ತಿ ರಾಮನ್ನ ಕರೆಸಿದ್ದು. ಅದು ಆ ಕಾಲ, ನೀನು ಈ ಕಾಲದಲ್ಲಿದ್ಯಾ. ಯೋಚನೆ ಮಾಡು. ಕಾಲ ಯಾವ್ದಾದ್ರೇನು, ಎಲ್ಲ ಕಾಲದಲ್ಲೂ ಸತ್ಯವಾದ ಪ್ರೀತಿನೇ ಗೆದ್ದಿರೋದು. ಶಬರಿಗೋಸ್ಕರ ರಾಮ ಬಂದ, ಮೇಘಂಗೋಸ್ಕರ ರಾಜೀವ್ ಸರ್ ಬರಲ್ವಾ? ಅವ್ರು ಬಂದೇ ಬರ್ತಾರೆ. ನನ್ನ ಪ್ರೀತಿನ ಒಪ್ಪೇ ಒಪ್ತಾರೆ.
ನೀನು? ಹೌ ಡೇ ಯು? ಯಾರು ನೀನು? ದೆವ್ವ ನೀನಾ? ಏಯ್, ಯಾರಿಗೆ ಹೇಳ್ತಿದ್ಯಾ ದೆವ್ವ ಅಂತ? ಮನೇಲಿ ಹೇಳಿ ಬಂದಿದ್ಯಾ? ಏಯ್, ಕೊಡು ನನ್ನ ದುಪ್ಪಟ್ಟನ. ಕೊಡಲ್ಲ ಅಂತ ಹೇಳಿದ್ನಾ? ತಗೋ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ನನ್ನ ದುಪ್ಪಟ್ಟ ಕೊಡು. ಓಹ್, ತಗೊಳ್ಳಿ. ಬೇಡ, ಆಟ ಆಡಿಸ್ಬೇಡ. ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕೊಡು. ಏನಂತ ಕೊಡ್ತೀಯಾ? ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದೀನಿ ಅಂತನಾ? ಕೆಳಗೆ ಬಿದ್ದಿತ್ತು, ಎತ್ಕೊಂಡೆ ಅಂತೀನಿ. ನಡಿ ಪ್ರಿನ್ಸಿಪಲ್ ಚೇಂಬರ್ಗೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, ನೀನು ನನಗೆ ದೆವ್ವ ಅಂತ ಟೀಸ್ ಮಾಡ್ತೀಯ ಅಂತ. ಇವನು ರಾಹುಲಮ್ಮ, ಕಾಂಜಿ ಪಿಂಜಿ ಅಲ್ಲ. ಕಂಡಿರಿ, ಹೋಗಲ್ಲೇ. ಬಾ, ಇಬ್ರು ಒಟ್ಟಿಗೆ ಸಿನಿಮಾಗೆ ಹೋಗೋಣ. ಛೇ, ಕನ್ಸ್ ಕಾಣ್ಬೇಡ. ಮುಖ ನೋಡ್ಕೊಂಡಿದ್ಯಾ? ಈ ಮುಖಕ್ಕೆ 3,000 ಲೈಕ್ ಇದೆ ಫೇಸ್ಬುಕ್ಕಲ್ಲಿ. ಕೋತಿ ಫೋಟೋ ಹಾಕಿದ್ರು 3,000 ಲೈಕ್ ಬರುತ್ತೆ ಫೇಸ್ಬುಕ್ ಅಲ್ಲಿ. ಕೊಡು ನನ್ನ ದುಪ್ಪಟ್ಟನ. ತಗೋ ಅಂತ ಹೇಳ್ತಾ ಇದ್ದೀನಲ್ಲ. ಸರಿ ಮಿಸ್ಟರ್ ದೆವ್ವ, ಈ ದುಪ್ಪಟ್ಟನ ಹೇಗ್ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ತಗೋತೀನಿ. ಇವತ್ತು ಸಂಜೆ ಕಾಲೇಜ್ ಮುಗಿಯೋಷ್ಟ್ರಲ್ಲಿ ಈ ದುಪ್ಪಟ್ಟ ನನ್ನ ಕೈಲಿರುತ್ತೆ. ನಿನಗೆ ಬುದ್ಧಿನೂ ಬಂದಿರುತ್ತೆ. ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಈ ಮಯೂರಿ ಜಸ್ಟ್ ವೇಟ್ ಅಂಡ್ ವಾಚ್. ಗೇಮಲ್ಲಿ ಅಟ್ಯಾಕ್ ಮಾಡ್ಬೇಕಾದ್ರೆ ವಾರ್ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್. ಹಾಗಂತ ಎದುರಾಳಿನ ಎನಿಮಿ ತರ ನೋಡೋದಲ್ಲ. ಇನ್ನು ಮುಂದೆ ಒಂದು ಕೆಲಸ ಮಾಡಿ, ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡೋದನ್ನ ಕಲೀರಿ. ಜಾಸ್ತಿ ಆದಷ್ಟು ಸ್ಪೋರ್ಟ್ಸ್ ಚಾನಲ್ಗಳನ್ನ ನೋಡಿ, ಗೊತ್ತಾಯ್ತಾ? ಛಾಯಾ, ಹೋಗಿ ಮೇಘನ್ ಕರ್ಕೊಂಬನ್ನಿ, ಪ್ರಾಕ್ಟೀಸ್ ಮಾಡಲಿ. ಬ್ಯಾಡ್ಮಿಂಟನ್ ಕೋರ್ಟಿಗೆ ಬರಕ್ಕೆ ಹೇಳಿ. ಓಕೆ ಸರ್.